ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 25,688 ಕಿಲೋಮೀಟ್ರ್ ಆಗಿದೆ. ನೋಡೋಣ ಇವತ್ತೆಷ್ಟು ಕಿಲೋಮೀಟ್ರ್ ಆಗುತ್ತೆ. ಮತ್ತು ನಿನ್ನೆ ಒಂದು ಎಷ್ಟಪ್ಪ ಅರ್ನಿಂಗ್ಸ್ ಆಯ್ತಪ್ಪ ಅಂದರೆ ಹೇಳ್ತೀನಿ ಒಂದೇ ಸೆಕೆಂಡು. ಆದರೆ ಮಳೆ ಚೂರಿತ್ತಲ್ಲ ಅದಕ್ಕೆ 2,272 ರೂಪಾಯಿ ಆಗಿದೆ. 175 ಕಿಲೋಮೀಟ್ರ್ ಸುತ್ತಾಡಿದ್ದೀನಿ ಗಾಡಿನ. ಆದರೆ ಆಲ್ಮೋಸ್ಟ್ ನನಗೆ ಒಂದೇ ಒಂದು ಆರ್ಡ್ರ್ ಕೊಟ್ಟಿರೋದು ಲಾಂಗು, ಅದೇ 107 ರೂಪಾಯಿ. ಅದು ಬಿಟ್ಟರೆ ನಿನ್ನೆ ಯಾವುದು ಲಾಂಗ್ ಆರ್ಡರ್ಸ್ ಇಲ್ಲ. ಅಂದರೆ ಮಳೆ ಇತ್ತಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ದುಡ್ಡು ಬಂದಿರೋದು. ಬಿಟ್ಟರೆ ಎಲ್ಲ ಲೋಕಲ್ಸ್ ಆರ್ಡರ್ಸ್ ಆಲ್ಮೋಸ್ಟ್ ನನಗೆ ಬಿದ್ದಿರೋದು. ನೋಡೋಣ ಇವತ್ತಿಂದ ಎಷ್ಟು ಆರ್ಡರ್ಸ್ ಆಗುತ್ತೆ. ಇವತ್ತು ಮಂಗಳವಾರ, ಡೇಟು 5 ಅಲ್ವಾ? ಇಲ್ಲಿ ನೋಡ್ತೀನಿ, 5 ಆಗಸ್ಟು. ನೋಡೋಣ ಇವತ್ತೇನು ನಾರ್ಮಲ್ ಆಫರ್ ಕೊಟ್ಟಿರೋದು. ಮಳೆ ಅದು ಏನು ಕಾಣ್ತಾ ಇಲ್ಲ. ಹಾಗೇನು ವೆದರು ಚೇಂಜ್ ಇದೆ. ನಿನ್ನೆ ಸ್ವಲ್ಪ ಕೋಲ್ಡು ನಾರ್ಮಲ್ ಇತ್ತು, ಇವತ್ತೇನು ಬಿಸಿಲು ಬೀಳ್ಬೋದು ಅನಿಸುತ್ತೆ. ನಿನ್ನೇನು ಚೂರು ಬಿಸಿಲು ಬಂತು, ಹೋಯ್ತು ಅಷ್ಟೇ. ಸೋಮವಾರ, ಇವತ್ತು ಮಂಗಳವಾರ ಏನಾಗುತ್ತೆ ನೋಡೋಣ. ನಿನ್ನೇನು ಸೇಮ್ ಪರ್ಸೆಂಟೇಜ್ ಇತ್ತು, ಇವತ್ತು ಸೇಮ್ ಪರ್ಸೆಂಟೇಜ್. ಇವಾಗ ಸಾಯಂಕಾಲ ಬೆಳಗ್ಗೆಯಿಂದನೇ ಎಷ್ಟು 45% ಇರೋದು. ನೋಡೋಣ ಎಷ್ಟಾಗುತ್ತೆ. ನಮಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಹೋಗ್ಬಿಟ್ಟು ಇವಾಗ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ. ನಾರ್ಮಲ್ ಅಲ್ವಣ್ಣ? ಹಾಕಿ. ಎಷ್ಟು 460 ರೂಪಾಯಿ ಮಾಡಿ. ಹಾಗೆ ಸ್ಟಾಪ್ ಮಾಡಿ ಹಾಕಿ ಫುಲ್ ಆಗುತ್ತೆ ಅಷ್ಟರಲ್ಲೇ. ನೋಡೋಣ ಎಷ್ಟು ಹೋಗುತ್ತೆ ಅಂತ. ಸ್ವಲ್ಪ ಹಾಕಿ, ಸ್ಲೋ ಹಾಕೋಣ. ಈ ಕಡೆ ನೋಡಿ, ಹಾಗೆ ಚೆಲ್ಬಿಡುತ್ತೆ. ಹಾಕಿಬಿಡಿ ಇಲ್ಲೇ ಬಂದೆ ಕಣಲ್ಲ. ಬಿಡಿ ಸಣ್ಣ, ಸಾಕು. ಫುಲ್ ಟ್ಯಾಂಕ್ ಆಗಿದೆ. ಎಷ್ಟು 479 ಆಗಿದೆ. ಅಣ್ಣ ಸ್ಕ್ಯಾನರ್ ಕೊಡಿ. ಸ್ಕ್ಯಾನರ್ 479 4 ಲೀಟ್ರು. ನಮ್ಮ ನಾಗ ಸಿಕ್ಕವಣೆ ಕಾರು. ಆರಾಮ ಕಾರಲ್ಲಿ ಓಡಿಸ್ತಾವಣೆ. ಇವಾಗ ಎಷ್ಟು ಮಾಡ್ತಿದ್ದೆ ಮಗ ಕಾರಲ್ಲಿ? ಸ್ವಿಗ್ಗಿದೆಲ್ಲ ಹೇಳ್ತಾ ಇಲ್ಲ ನಾನು. ನೀವು ಎಷ್ಟು ಮಾಡ್ತೀರಾ ಕ್ಯಾಬಲ್ಲಿ? ಹಾಕದ ನೋಡು ಗುಳಿಗೆ ನಮ್ಮ. ಸರಿ ಬರೋಣ. ಫಸ್ಟ್ನೇ ಆರ್ಡ್ರು ವಿನ್ನಾ ಸ್ಟೋರ್ ಪಿಕಪ್ ಹೇಳಿದ್ಬಿಟ್ಟವನೆ. ಇಲ್ಲಿಂದ 3.5 ಕಿಲೋಮೀಟ್ರ್ ಹೋಗ್ಬೇಕು. ಜನ ಮನುಷ್ಯ. ಸರಿ ಬರ್ತೀನಿ ಮಗ, ಬರ್ರಿ. ನಾ ವಿನ್ನಾ ಸ್ಟೋರ್ಗೆ ಪಿಕಪ್ ಮಾಡೋಕೆ ಹೋಗೋಣ. ಫಸ್ಟ್ನೇ ಆರ್ಡ್ರನ್ನ ಇವಾಗ ಫಸ್ಟ್ ಆರ್ಡ್ರ್ ಪಿಕಪ್ ಹತ್ರ ಬಂದಿದ್ದೀನಿ. ವಿನ್ನಾ ಸ್ಟೋರ್ ಹತ್ರ ಇಡ್ಲಿ 2 ಪ್ಲೇಟು. ಅಣ್ಣ ಒಂದು ನಿಮಿಷ. 7190. 3.5 ಕಿಲೋಮೀಟ್ರ್ ಬರೋಷ್ಟರಲ್ಲಿ ಇಡ್ಲಿ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಬಿಟ್ಟವ್ರೆ. ಆಗಿದೆನಾ? ಇಲ್ಲಿ ವೈಟ್ ಹೌಸು, D2 ಬ್ಲಾಕು. ಇವಾಗ ಸ್ನೇಹಿತರೆ ಟೈಮ್ ಬಂದುಬಿಟ್ಟು 8:37 ಗಂಟೆ ಆಗಿದೆ. 50% ಸರ್ಜ್ ಇರೋದು. ಎಷ್ಟು ಟೋಟಲ್ 3 ಆರ್ಡ್ರ್ ಅಂದರೆ 2 ಆರ್ಡ್ರ್ ಹೊಡೆದಿರೋದು. ಒಂದೂವರೆ ಕೌಂಟ್ ಆಗಿತ್ತಲ್ಲ. 147 ರೂಪಾಯಿ. ಅದರಲ್ಲಿ ಬೇರೆ ಒಂದು ಆರ್ಡ್ರ್ ರಿಜೆಕ್ಟ್ ಮಾಡಿಬಿಟ್ಟಿದ್ದೀನಿ. ವರ್ಧಾಸಿಂದ 13-14 ಕಿಲೋಮೀಟ್ರ್ ಬಿದ್ದಿತ್ತು. ತುಂಬ ಲಾಂಗ್ ಬಿದ್ದಿತ್ತಲ್ಲ. 2 ಆರ್ಡ್ರ್ ಕೌಂಟ್ ಅಂತ ತೋರಿಸಿದ್ದ, ಅದಕ್ಕೆ ರಿಜೆಕ್ಟ್ ಮಾಡಿದೆ. ಆಮೇಲೆ ಇವಾಗ ಉಡುಪಿ ಅದಿತಿಯಿಂದ ಆರ್ಡ್ರ್ ಬಿದ್ದಿರೋದು. ಪಿಕಪ್ ಮಾಡ್ಕೊಂಡು ಎಲ್ಲಿ ಜಕ್ಕೂರಿಗೆ ಡ್ರಾಪ್ ಇರೋದು. ಇದಕ್ಕೆ ಒಂದು ಎಷ್ಟೊಂದು 40-50 ರೂಪಾಯಿ ಕೊಟ್ಟಿರೋದು. ಎಲ್ಲ ಸರ್ಜ್ ಎಲ್ಲ ಸೇರಿಸ್ಬಿಟ್ಟು. ನೋಡೋಣ ಮತ್ತೆ ಸಿಗ್ತೀನಿ. ಸ್ನೇಹಿತರೆ ಟೈಮ್ ಬಂದುಬಿಟ್ಟು ಇವಾಗ 9:26 ಗಂಟೆಗೆ ಐತೆ. ಡ್ಯೂಟಿ ಆಫ್ ಮಾಡಿದ್ದೀನಿ ಆಲ್ಮೋಸ್ಟು. ಯಾಕಂದರೆ 10 ಗಂಟೆವರೆಗೆ ಸರ್ಜ್ ಐತಲ್ಲ, ಅದಕ್ಕೆ 12 ಗಂಟೆಗೆ ಬಂದುಬಿಟ್ಟು ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು 200 ಚಿಲ್ಲರಾಗಿದೆ ಅಷ್ಟೇ ಹೊಡೆದಿರೋದು ಅರ್ನಿಂಗ್ಸು. ದೇವ್ರೆ. ನೋಡೋಣ 12 ಗಂಟೆಯಿಂದ ಕಂಟಿನ್ಯೂ ನೈಟು 11 ಗಂಟೆವರೆಗೆ ಮಾಡೋಣ. ಟಾರ್ಗೆಟ್ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ. ಇವತ್ತು ಏನು ಮಳೆ ಬಂದರೆ ಸ್ವಲ್ಪ ಅರ್ನಿಂಗ್ಸ್ ಆಗುತ್ತೆ ಅಂತ ಅದಕ್ಕೆ ಇವಾಗಲೇ ರೆಸ್ಟ್ ತೊಗೋತಾ ಇದ್ದೀನಿ. ಮತ್ತು ಯಾವ್ಯಾವ ಟೈಮಲ್ಲಿ ಡ್ಯೂಟಿ ಮಾಡ್ತೀರಾ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ. ಮತ್ತೆ ಸಿಗುವ ಮಧ್ಯಾಹ್ನ 12 ಗಂಟೆಗೆ. ಇವಾಗ ಟೈಮ್ 12 ಗಂಟೆ ಆಯಿತು. ಲಾಗಿನ್ ಆಗಿದ್ದೀನಿ. ಬೆಳಗ್ಗೆ ಬರೀ ಒಂದು 5 ಆರ್ಡ್ರ್ ಹೊಡೆದಿದ್ದೆ. 256 ರೂಪಾಯಿ ಅರ್ನಿಂಗ್ಸು. 2 ಅವರ್ 10 ನಿಮಿಷ ಕೆಲಸ ಮಾಡಿಬಿಟ್ಟು ಹೋಗಿದ್ದೆ. ನೋಡೋಣ ಇವಾಗ 40% ಸರ್ಜ್ ಇರೋದು. ಇವಾಗ ಪೀಕ್ ಅವರ್ಸಲ್ಲಿ 4 ಗಂಟೆವರೆಗೆ ಎಷ್ಟು ಓಡಿಸ್ತಾನೆ. ಆಲ್ಮೋಸ್ಟ್ ಒಂದು 10 ಇಲ್ಲಾಂದರೆ ಒಂದು 15 ಆರ್ಡ್ರ್ ಹೊಡೆದು ಹೊಡಿಸ್ಲಿ ಸಾಕು. ಮಲ್ಟಿ ಕೊಟ್ಟರೆ ಬೇಗ ಆಗ್ಬೋದು. ಲೋಕಲ್ಸ್ ಆರ್ಡ್ರ್ ಕೊಟ್ಟರೆ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. ಯಾವುದೋ ಕೊಟ್ಟ ಯೂಟ್ಯೂಬ್ ಆನಂದ ಭವನ ಕೆಂಪಾಪುರ 45 ರೂಪಾಯಿ, 13 ರೂಪಾಯಿ ಮ್ಯಾಕ್ಸ್ ಬೋನಸ್ಸು. ಸಿಂಗಲ್ ಆರ್ಡ್ರು ಓನ್ಲಿ ಫಾರ್ 45 ರುಪೀಸ್. ಅದು ಮ್ಯಾಕ್ಸ್ ಬೋನಸ್ ಸೇರಿಸ್ಬಿಟ್ಟು ಕೊಟ್ಟವನೇ. ಏನು ಮಾಡೋಕ್ಕಾಗಲ್ಲ, ತೊಗೊಂಡು ಹೋಗೋಣ ಅಷ್ಟೇ. 322 ರೆಡಿ ಇದೆ ನೋಡಿ. 8322
2 ಪ್ಯಾಕಿಂಗ್ ಆದಮೇಲೆ ರೆಡಿ ಕೊಡಬೇಕು, ಎಕ್ಸ್ಟ್ರಾ ಮುಂಚೆ ಕೊಡೋಂಗಿಲ್ಲ. ಏನೇನು ಹೇಳೋರು ಕೇಳೋರು ಯಾರೂ ಇಲ್ಲ, ಸುಮ್ಮನೆ ಇನ್ನೂ ಪ್ಯಾಕು ಆಗಿರೋಲ್ಲ, ಏನೂ ಆಗಿರೋಲ್ಲ. ಇದು ಯಾವುದು ಅಂದರೆ havretsalad.com. ಏನಪ್ಪ ಇಲ್ಲಿ ಒಂದು ಟೇಬಲ್ ಇಟ್ಟವ್ರು ಕೂತ್ಕೊಳ್ಳಿ, ಚೇರ್ ಸುದಕ್ಕಿಟ್ಟಿಲ್ಲ. ಇದೊಂದು ರೆಸ್ಟೋರೆಂಟು. ಏನು ಚಿತ್ರಗಳಪ್ಪ, ಇದು ಇಷ್ಟು ದೊಡ್ಡದು ಗ್ಯಾಪ್ ಅದಕ್ಕೆ ಕೆಟ್ಟವ್ರು, ಕಿಚನ್ ಥರ ಮಾಡಿದ್ರೆ ಮುಗ್ದೇ ಹೋಗ್ತಿತ್ತಲ್ಲ. ಕಸ್ಟಮರ್ ಬಂದರೆ ಇಲ್ಲಿ ಕೂತ್ಕೋತಾರೆ, ಎಲ್ಲ ನೀರೆಲ್ಲ ಹಂಗೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ಆಯ್ತಾ ಭಾಯ್, ಇನ್ನೂ ಪ್ಯಾಕೇ ಮಾಡ್ತಾ ಇರೋದು ನನ್ನ ಮಗ ಹೋಗೋದು. ಎಂಥ ವೇಸ್ಟ್ ನನ್ನ ಮಕ್ಕಳು ಅಂದರೆ ಹಿಂದಿಯವರು ತುಂಬ ಅಂದ್ರೆ ತುಂಬ ಪ್ರಾಬ್ಲಮ್ ಕೊಡ್ತಾರೆ. ಪ್ಯಾಕಿಂಗ್ ಆಗಿರೋಲ್ಲ, ಏನಿರಲ್ಲ, ರೆಡಿ ಕೊಟ್ಬಿಡ್ತಾರೆ 2-3 ನಿಮಿಷ. ಪ್ಯಾಕ್ ಮಾಡೋಕ್ಕೆ 2-3 ನಿಮಿಷ ತೊಗೋತಾರೆ. ಟೇಪ್ ಹಾಕು, ಬಾಕ್ಸಲ್ಲಿ ಹಾಕು, ಅದನ್ನು ತಗೊಂಡ್ಬಿಟ್ಟು ಕವರಲ್ಲಿ ಹಾಕು, ಅದಾದಮೇಲೆ ಟೇಪ್ ಹಾಕು, ಆಮೇಲೆ ಅಲ್ಲಿಡು, ಆಮೇಲೆ ಮತ್ತೆ ಅದು ಕೇಳೋಲ್ಲ, ಹೋಗಿಟ್ಬಿಟ್ಟು ಅದ್ರ ಮೇಲೆ ತೊಗೊಳ್ಳಿ ಅಂತಲೂ ಅನ್ನಲ್ಲ. ಮತ್ತು ನಾವೇ ಮತ್ತೊಮ್ಮೆ ಹೋಗ್ಬಿಟ್ಟು ಕೇಳಬೇಕು. ಇಂಥ ದರಿದ್ರದವರು ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದ್ರಲ್ಲಿ ಬೇರೆ ಹುಡುಗಿಯರು ಮಾತಾಡೋಕ್ಕೂ ಇದನ್ನಿಲ್ಲ. ಏನಾದ್ರು ತಿಳ್ಕೊಂಡ್ಬಿಡ್ತೇವೆ. ಅವು ಬೇರೆ ಅವ್ರಿಗೆ ಬೇರೆ ಕನ್ನಡ ಆಡ್ಸೋದಕ್ಕೆ ಬರೋಲ್ಲ. ಎಂಥವ್ರು ತಂದು ಬಿಟ್ಟು ಕುಣಿಸ್ತೀರಪ್ಪ. ಯಾವ ರೆಸ್ಟೋರೆಂಟ್ ಇದೆ? havretsalad.com. ಡಾಟ್ ಇದೆಯಾ? ಇಲ್ಲ, ಸಲಾಡ್ ಕೋ ಅಂತ ಇರೋದು. ಆಯಿತು, ಕೊಡು ಬಾಯ್. ನಾವೇ ಇವ್ರಿಗೆ ಬಾಯ್ ಅನ್ನಬೇಕು ಅಂಥದ್ರಲ್ಲಿ ಇದ್ದೀವಿ ಇವಾಗ. ನೋಡೋಣ, 6ನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಬ್ರಿಗೇಡ್ ಮ್ಯಾಗ್ನಮ್ ಡ್ರಾಪ್ ಇರೋದು. ನನಗೆ ಕಬ್ಬನ್ ಪಾರ್ಕ್ ಹೋಗೋಕ್ಕಾಗಲ್ಲ ಅಂತ ಕಬ್ಬನ್ಪೇಟೆ ದೊಣ್ಣೆ ಬಿರಿಯಾನಿಗೆ ಆರ್ಡ್ರ್ ಬಿದ್ದುಬಿಟ್ಟೈತೆ. ಅಣ್ಣ, ಇದು ಆರ್ಡ್ರ್ ಇದೆ ನೋಡಿ, 4150. ನೋಡೋಣ, ಇನ್ನೂ ರೆಡಿ ಮಾಡ್ತಾವ್ರೆ. ಇದರಲ್ಲಿ ಯಾವುದು ನಂದಂತ ಗೊತ್ತಿಲ್ಲ. ನೋಡೋಣ, ಸಿಗ್ತೀನಿ ಮತ್ತೆ ನಿಮ್ಗೆ ಆಮೇಲೆ. ಇವಾಗ ಒಂದು 9ನೇದು 10ನೇದು ಆರ್ಡ್ರ್ ಬಿದ್ದಿರೋದು ಫ್ರೆಶ್ ಮನೆಗೆ. ಡ್ರಾಪು ಎಲ್ಲಪ್ಪ ಅಂದರೆ ಇಲ್ಲೇ ಲೋಕಲ್ ಐತೆ ಡ್ರಾಪು. 7065 ಅಣ್ಣ, 7065 70 ಇದೆ. ಪಿಕಪ್ ಆಯಿತು. ಸಾರಿ, ಪಿಕಪ್ ಮಾಡ್ಕೋತಾ ಇದ್ದೀನಿ ಇನ್ನು. ಬರ್ರಿ ಅಣ್ಣ, ಡ್ರಾಪ್ ಮಾಡೋಕ್ಕೆ ಹೋಗ್ತೀನಿ. ಸಾಕಾರಂಗಾರ ಮೇನ್ ರೋಡಲ್ಲಿ ಐತೆ. ಮತ್ತು ಸಾಯಂಕಾಲ ಸಿಗ್ತೀನಿ ಡೈರೆಕ್ಟಾಗಿ ನಿಮಗೆ. ಯಾಕಂದ್ರೆ ಇವತ್ತು ಹೊಡೆಯೋದು ನಾನು ಫಸ್ಟ್ ಟಾರ್ಗೆಟ್. ಯಾಕಂದ್ರೆ ಆರ್ಡ್ರೇ ಕೊಡ್ತಾಯಿಲ್ಲ ಇವತ್ತು, ಮಂಗಳವಾರ ಬೇರೆ, ಅದಕ್ಕೆ. ಸ್ನೇಹಿತರೆ, ಸಾಯಂಕಾಲ ಟೈಮಿಗೆ ಬಂದುಬಿಟ್ಟು 7:20 ಗಂಟೆ ಆಗಿಬಿಟ್ಟೈತೆ ಆಲ್ಮೋಸ್ಟು. ಮಧ್ಯಾಹ್ನ ಫಸ್ಟ್ ಟಾರ್ಗೆಟು ಹೊಡಿಬೇಕಂತ ಅಂದ್ಕೊಂಡಿದ್ದೆ ಇವತ್ತು. ಅದೇನಾಯ್ತೋ ಗೊತ್ತಿಲ್ಲ. ಬರೀ ಆಲ್ಮೋಸ್ಟ್ ಒಂದು ಪೀಕ್ ಅವರ್ಸಲ್ಲಿ 6 ಆರ್ಡ್ರ್ ಹೊಡೆದಿದ್ದೀನಿ. ಬೆಳಗ್ಗೆ ಒಂದು 4 ಆರ್ಡ್ರ್ ಹೊಡೆದಿದ್ದೆ ಅಷ್ಟೇ, ಒಂದು 2 ಅವರಲ್ಲಿ. ಆಮೇಲೆ ಕಂಟಿನ್ಯೂ ಹೊಡೆಯೋಣ ಅಂತ ಅಂದ್ಕೊಂಡೆ. ಆಮೇಲೆ ಸ್ವಲ್ಪ ಕೆಲಸ ಐತಂತ ನಾನು ಫ್ರೆಂಡ್ ರೂಮಿಗೆ ಹೋಗಿದ್ದೆ. ಅಷ್ಟರಲ್ಲಿ ಬರೋಣ ಅಂತ ನಾನು ಅಂದ್ಕೊಂಡ್ರೆ ನನ್ನ ಮಗಂದೊಂದು ಟ್ರಾಫಿಕ್ ಫುಲ್ ಜಾಮ್ ಆಗಿಬಿಟ್ಟಿತ್ತು. ಅದಕ್ಕೆ ಡ್ಯೂಟಿ ಅಂತೂ ಲಾಗಿನ್ ಮಾಡಲಿಲ್ಲ. ಸೊ ಅದಕ್ಕೆ ಅಂದರೆ ಇನ್ಸ್ಟಿಟ್ಯೂಟ್ ಬರೋಲ್ಲ, ಏನೂ ಬರಲ್ಲವಲ್ಲ. ಅದಕ್ಕೆ ಸುಮ್ಮನೆ ವಿಡಿಯೋ ಕಂಟೆಂಟ್ ಅಂದ್ರೆ ಬೇಕಲ್ವಾ, ಇನ್ನೇನು ಮಾಡೋದು. ಅದಕ್ಕೆ ಚೂರು ಅರ್ನಿಂಗ್ಸ್ ಆಗಿರೋದು. ಇಲ್ಲಾಂದರೆ ಇವತ್ತು ಅರ್ನಿಂಗ್ಸು 10 ಆರ್ಡ್ರ್ ಹೊಡೆದಿದ್ದೀನಿ. 10 ಆರ್ಡ್ರಿಗೆ ಬಂದುಬಿಟ್ಟು ಎಷ್ಟಪ್ಪ ಅರ್ನಿಂಗ್ಸ್? 428 ರೂಪಾಯಿ ಓನ್ಲಿ, ಎಲ್ಲ ಸೇರಿಸ್ಬಿಟ್ಟು. ಮಧ್ಯಾಹ್ನ ಮಳೆ ಬಂದರು ನನ್ನ ಮಗಂದು ಹೋದು, ಮಳೆ ಬಂತಲ್ಲ, ವಿಡಿಯೋನ ಮಾಡ್ಕೊಂಡೆಲ್ಲ ಸಾಯಂಕಾಲ ಮಾಡೋಣ ಅಂತ ನಾನು ಅಂದ್ಕೊಂಡ್ಬಿಟ್ಟು ಫ್ರೆಂಡ್ ರೂಮಿಗೆ ಹೋದೆ. ಒಂದು ಬರ್ತ್ಡೇ ಇತ್ತು, ಅದಕ್ಕೆ ಅಂದರೆ ನನ್ನ ಫ್ರೆಂಡ್ ಇದ್ದಿಲ್ಲ, ಅವ್ನ ಫ್ರೆಂಡ್ದಿತ್ತು. ಅದಕ್ಕೆ ಅವನ ಜೊತೆ ಹೋಗಿದ್ದು ಕೇಕ್ ಕಟ್ ಮಾಡಿಸ್ಕೊಳ್ಳೋಣ ಅಂತ. ಇವತ್ತೇನು ಡ್ಯೂಟಿ ಮಾಡಲಿಲ್ಲ, ಏನಿಲ್ಲ. ಇವಾಗ ಡ್ಯೂಟಿ ಮಾಡಿದ್ರೂ ಇನ್ಸ್ಟಿಟ್ಯೂಟ್ ಬರೋಲ್ಲ, ಏನಿಲ್ಲ ಅಂದ್ಕೊಂಡು ಹಾಗೆ ಸುಮ್ಮನೆ ಲಾಸ್ಟಲ್ಲಿ ಎಂಡಿಂಗ್ ಹೇಳ್ಬೇಕಲ್ವ, ಟಾಟಾ ಬಾಯ್, ನಮ್ಮ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಟ್ರೆ ಅಂತ. ಅದಕ್ಕೆ ಮತ್ತೆ ವಿಡಿಯೋ ಮಾಡ್ಕೊತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಲಿ, ಬೇಕಾದ್ರೆ ಬಿಡಲಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಬರ್ರಿ, ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಸ್ನೇಹಿತರೆ, ಬೆಳಗ್ಗೆ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಎಷ್ಟಪ್ಪಾಗಿದೆ ಅಂದರೆ 25,688 ಆಗಿತ್ತು. ಇವಾಗ 25,759 ಕಿಲೋಮೀಟ್ರ್ ಆಗಿರೋದು. ಟೋಟಲ್ 71 ಕಿಲೋಮೀಟ್ರ್ ಆಗಿದೆ ಅಷ್ಟೇ ನನಗೆ ಇವತ್ತು ಗಾಡಿ ಕಿಲೋಮೀಟರ್ಸದು ಅಷ್ಟೇ. 6 ಅವರ್ ಡ್ಯೂಟಿ ಮಾಡಿದ್ದೆ, 478 ರೂಪಾಯಿ.